ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ PSRCS ಟ್ಯುಟೋರಿಯಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ಕಂಟಿನ್ಯೂಷನ್ ಚಾಪ್ಟರ್ ಆದಂತಹ ಚಾಪ್ಟರ್ ನಂಬರ್ 8 ಡಾಟಾಬೇಸ್ ಕಾನ್ಸೆಪ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಚಾಪ್ಟರ್ ನಂಬರ್ 8 ಡಾಟಾಬೇಸ್ ಕಾನ್ಸೆಪ್ಟ್ಸ್ ಅಲ್ಲಿ ಏನೆಲ್ಲ ಕಂಟೆಂಟ್ಸ್ಗಳು ಕವರ್ ಆಗ್ತಾ ಇದೆ ಅಂದರೆ ಇಂಟ್ರೊಡಕ್ಷನ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ, ಫೈಲ್ ಸಿಸ್ಟಮ್, ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ DBMS ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ, ಹಾಗೆ RDBMS ಅಥವಾ ರಿಲೇಷನಲ್ ಡೇಟಾ ಮಾಡೆಲ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಇನ್ ದ ಸೇಮ್ ವೇ ಕೀಸ್ ಇನ್ ಎ ರಿಲೇಷನಲ್ ಡೇಟಾಬೇಸ್, ನಂಬರ್ ಆಫ್ ಕೀಸ್ಗಳು ಏನು ಅವೈಲೇಬಲ್ ಇರುತ್ತೆ ಡಾಟಾಬೇಸ್, ಅದ್ರ ಬಗ್ಗೆ ಕೂಡ ಡಿಸ್ಕಷನ್ ನಡೀತಾ ಇದೆ. ಸೊ ಇದೆಲ್ಲ ಕಂಟೆಂಟ್ಸ್ಗಳನ್ನ ಕವರ್ ಮಾಡಿರುವಂಥ ಚಾಪ್ಟರೇ ಚಾಪ್ಟರ್ ನಂಬರ್ 8 ಡಾಟಾಬೇಸ್ ಕಾನ್ಸೆಪ್ಟ್ಸ್. ಪ್ರೀವಿಯಸ್ ಚಾಪ್ಟರ್ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಡೇಟಾದಲ್ಲಿ ನಾವು ಆಲ್ರೆಡಿ ಡೇಟಾ ಮತ್ತು ಇನ್ಫಾರ್ಮೇಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಒಂದು ಕ್ವಿಕ್ ರಿವ್ಯೂನ ನೋಡೋದಾದರೆ, ವಾಟ್ ಈಸ್ ಡೇಟಾ? ದ ಅನ್ಪ್ರೊಸೆಸ್ಡ್ ರಾ ಫ್ಯಾಕ್ಟ್ಸ್, ಪ್ರೊಸೆಸ್ ಆಗದೇ ಇರುವಂತಹ ಇಂಡಿವಿಜುವಲ್ ಥಿಂಗ್ಸ್ಗಳನ್ನು ನಾವೇನಂತ ಕರಿತಾ ಇದ್ದೀವಿ? ಡೇಟಾ ಅಂತ ಕರಿತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ರಿಜಿಸ್ಟರ್ ನಂಬರ್, ನೇಮ್, ಕಲರ್, ಪ್ಲಾಂಟ್ ಎಕ್ಸೆಟ್ರಾ ಇವೆಲ್ಲವನ್ನು ನಾವು ಡೇಟಾ ಅಂತ ಕನ್ಸಿಡರ್ ಮಾಡೋದಾದರೆ, ಅದಕ್ಕೆ ಮೀನಿಂಗ್ ಆಗಿ ಒಂದು ಸ್ಪೆಸಿಫಿಕ್ ವ್ಯಾಲ್ಯೂನ ನಾವು ಮೆನ್ಷನ್ ಮಾಡಿದಾಗ ಅಥವಾ ಅಸೈನ್ ಮಾಡಿದಾಗ ಅದು ಮೀನಿಂಗ್ಫುಲ್ ಆಗಿ ಟರ್ನ್ ಆಯಿತು ಅಂದರೆ ಅದನ್ನು ನಾವು ಇನ್ಫಾರ್ಮೇಷನ್ ಅಂತ ಹೇಳಿ ಕರಿತಾ ಇದ್ವಿ. ಸೊ ದ್ಯಾಟ್ ದ ಪ್ರೊಸೆಸ್ ಡೇಟಾ ಇಸ್ ಕಾಲ್ಡ್ ಇನ್ಫಾರ್ಮೇಷನ್ ಅಂತ ಹೇಳಿ ಡೆಫಿನೇಷನ್ ಕರಿತಾ ಇದ್ರೆ, ಎಕ್ಸಾಂಪಲ್ ಕಲರ್, ಯು ಆರ್ ಗಿವಿಂಗ್ ದ ಸ್ಪೆಸಿಫಿಕ್ ವ್ಯಾಲ್ಯೂ ಫಾರ್ ದ ಕಲರ್ ದಟ್ ಈಸ್ ಗ್ರೀನ್. Plant, I taken money plant as a specific value for the assigning plant. ಸೊ ಇದನ್ನು ನಾವು ಇನ್ಫಾರ್ಮೇಷನ್ ಅಂತ ಕರಿತಾ ಇದ್ದೀವಿ. ಇನ್ನು ಡೇಟಾಬೇಸ್ ಬಗ್ಗೆ ನೋಡೋದಾದರೆ, ಇಟ್ ಈಸ್ ಅ ಕಲೆಕ್ಷನ್ ಆಫ್ ಲಾಜಿಕಲಿ ರಿಲೇಟೆಡ್ ಡೇಟಾ ಈಸ್ ಕಾಲ್ಡ್ ಡೇಟಾಬೇಸ್. ಒಂದಿಷ್ಟು ಇನ್ಫಾರ್ಮೇಷನನ್ನು ಟೇಬಲ್ ಫಾರ್ಮ್ಯಾಟಲ್ಲಿ ಕೂಡಿಕರಿಸಿದ್ರೆ ಅಥವಾ ಸ್ಟೋರ್ ಮಾಡ್ತಾ ಹೋದರೆ ನಾವು ಅದನ್ನು ಡೇಟಾಬೇಸ್ ಅಂತ ಕರಿತಾ ಇದ್ದೀವಿ. ಲಾಜಿಕಲಿ ರಿಲೇಟೆಡ್ ಅಂದರೆ ಒಂದು ಕಾಲಮು ಮತ್ತೊಂದು ಕಾಲಮಿಗೆ ಏನಾಗಿರಬೇಕು? ರಿಲೇಟೆಡ್ ಆಗಿರಬೇಕು, ಹೊಂದಾಣಿಕೆ ಆಗ್ತಾ ಇರಬೇಕು, ಮೀನಿಂಗ್ಫುಲ್ ಅನ್ನಿಸ್ತಾ ಇರಬೇಕು. ಆ ರೀತಿಯಾಗಿ ಇನ್ಫಾರ್ಮೇಷನ್ನ ಟೇಬಲ್ ಫಾರ್ಮೆಟಲ್ಲಿ ನಾವು ಸ್ಟೋರ್ ಮಾಡ್ತಾ ಹೋದರೆ ಅದನ್ನು ನಾವು ಡೇಟಾಬೇಸ್ ಅಂತ ಹೇಳಿ ಕರಿತಾ ಇದ್ವಿ. ಸೊ ಇದಿಷ್ಟು ಇಂಟ್ರೊಡಕ್ಷನ್ ಇವು ಡೇಟಾಬೇಸ್ ಕಾನ್ಸೆಪ್ಟ್ಸ್ ಆಗಿರುತ್ತೆ. ಲಾಜಿಕಲಿ ರಿಲೇಟೆಡ್ ಡೇಟಾ ಇಸ್ ಕಾಲ್ಡ್ ಡೇಟಾಬೇಸ್ ಅನ್ನೋದನ್ನು ನೋಡಿದ್ವಿ. ಅದಕ್ಕೆ ಎಕ್ಸಾಂಪಲ್ನ ನೋಡೋದಾದರೆ, ಇಲ್ಲಿ ಸ್ಟೂಡೆಂಟ್ ಡೇಟಾಬೇಸನ್ನು ಎಕ್ಸಾಂಪಲ್ ಆಗಿ ತೊಗೊಂಡಿದ್ದೀವಿ. ಸೊ ಸ್ಟೂಡೆಂಟ್ ಡೇಟಾಬೇಸ್ ಅಂತ ಬಂದರೆ ಏನೆಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಬೋದು? ವಿ ಕ್ಯಾನ್ ಕಲೆಕ್ಟ್ ರಿಜಿಸ್ಟರ್ ನಂಬರ್, ನೇಮ್, ಕ್ಲಾಸ್, ಕಾಂಬಿನೇಷನ್, ಇಷ್ಟು ಕಾಲಮ್ಗಳನ್ನು ನಾವು ಕಲೆಕ್ಟ್ ಮಾಡೋದಾದರೆ ಅದರಲ್ಲಿ ಇಂಡಿವಿಜುವಲ್ ಡೇಟಾ ಏನಾಗ್ತಾ ಹೋಗುತ್ತೆ? ಸ್ಪೆಸಿಫೈ ಆಗ್ತಾ ಹೋಗುತ್ತೆ. ಒಂದು ಟೇಬಲ್ ಫಾರ್ಮ್ಯಾಟಲ್ಲಿ ಒಂದು ಕಾಲಮ್ ಮತ್ತೊಂದು ಕಾಲಮ್ ಆಫ್ ಇನ್ಫಾರ್ಮೇಷನ್ ರಿಲೇಟೆಡ್ ಆಗಿರುವಂತಹ ಕಲೆಕ್ಷನ್ ಆಫ್ ಡೇಟಾವನ್ನು ನಾವು ಡೇಟಾಬೇಸ್ ಅಂತ ಹೇಳಿ ಕರಿತಾ ಇದ್ದೀವಿ. ಇಲ್ಲಿ ರಿಜಿಸ್ಟರ್ ನಂಬರ್ಗೆ ವ್ಯಾಲ್ಯೂಸ್ಗಳನ್ನು ಅಸೈನ್ ಮಾಡಿದ್ದೀವಿ. ನೇಮಿಗೆ ಜಾನ್, ಸ್ಮಿತಾ, ಅಮರ್ ಅಂತ ವ್ಯಾಲ್ಯೂ ಅಸೈನ್ ಮಾಡಿದ್ದೀವಿ. ಕ್ಲಾಸಸ್ಗೆ ಸ್ಪೆಸಿಫೈಡ್ ಕ್ಲಾಸಸ್ಸನ್ನು ತೊಗೊಂಡಿದ್ದೀವಿ. ಮತ್ತು ಆ ಇಂಡಿವಿಜುವಲ್ ಸ್ಟೂಡೆಂಟು ಯಾವ ಕಾಂಬಿನೇಷನಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ ಅಂತ ಆ ಒಂದು ಇನ್ಫಾರ್ಮೇಷನ್ ಕೂಡ ಕಲೆಕ್ಟ್ ಮಾಡಿದ್ದೀವಿ. ಟೇಬಲ್ ಫಾರ್ಮ್ಯಾಟಲ್ಲಿರೋದನ್ನು ನಾವು ರಿಲೇಷನಲ್ ಡೇಟಾ ಅಂತ ಹೇಳಿ ಕರಿತಾ ಇದ್ದೀವಿ. ವೆರಾಸ್ ರಿಲೇಷನ್ ಇಸ್ ನಥಿಂಗ್ ಬಟ್ ಟೇಬಲ್ ಅಂತ ಹೇಳಿ ನಾವು ಡೇಟಾಬೇಸಲ್ಲಿ ಕನ್ಸಿಡರ್ ಮಾಡೋದ್ರಿಂದ ಇಟ್ ಈಸ್ ಅ ಕಲೆಕ್ಷನ್ ಆಫ್ ಲಾಜಿಕಲಿ ರಿಲೇಟೆಡ್ ಡೇಟಾ ಇನ್ ಎ ಡೇಟಾಬೇಸ್ ಅಂತ ಹೇಳಿ ಕರಿತಾ ಇದ್ದಾರೆ. ಸೊ ಇದಿಷ್ಟು ಡೆಫಿನೇಷನ್ ಅಂಡ್ ಎಕ್ಸಾಂಪಲ್ ಆಫ್ ಡೇಟಾಬೇಸ್. Database storage and management are important because they given us organized way to store, access and protection of data. ಸೊ ಇಲ್ಲಿ ಏನಾಗ್ತಾ ಇದೆ, ಡೇಟಾಬೇಸ್ ಅನ್ನೋದನ್ನು ಬೇಸಿಕಲಿ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ, ಎಲ್ಲ ರೀತಿಯಾದಂಥ ಇನ್ಫಾರ್ಮೇಷನು ಒಂದು ಕಡೆ ಕೂಡೀಕರಿಸ್ತಾ ಇದ್ದೀವಿ ಅಂತ ಅಂದರೆ ಅದನ್ನು ಕಲೆಕ್ಷನ್ ಆಫ್ ಡೇಟಾ ಅಂತ ಕರಿತಾ ಇದ್ದೀವಿ. ಆ ಕಲೆಕ್ಷನ್ ಆಫ್ ಡೇಟಾವನ್ನೇ ಒಂದು ವೆಲ್ ಆರ್ಗನೈಸ್ಡ್ ಫಾರ್ಮ್ಯಾಟಲ್ಲಿ ಸ್ಟೋರ್ ಮಾಡ್ತಾ ಇದ್ದೀವಿ ಅಂದರೆ ಅದನ್ನು ನಾವು ಡಾಟಾಬೇಸ್ ಅಂತ ಹೇಳಿ ಕರಿತಾ ಇದ್ದೀವಿ. ಆ ಒಂದು ರೀತಿಯಾದಂಥ ಡೇಟಾಬೇಸನ್ನು ನಾವು ಎರಡು ರೀತಿಯಲ್ಲಿ ಮಾಡ್ಬೋದು ಕಲೆಕ್ಷನನ್ನು. ಫಾರ್ ಎಕ್ಸಾಂಪಲ್ ಮ್ಯಾನ್ಯುವಲ್ ಸ್ಟೋರೇಜ್ ಆಗಿರ್ಬೋದು ಅಥವಾ ಕಂಪ್ಯೂಟರೈಸ್ಡ್ ಸ್ಟೋರೇಜ್ ಆಗಿರ್ಬೋದು. ಮ್ಯಾನ್ಯುವಲ್ ಸ್ಟೋರೇಜ್ ಅಂತ ಅಂದರೆ ಅದು ಪೇಪರ್ ಫಾರ್ಮ್ಯಾಟಲ್ಲಿ ಸ್ಟೋರ್ ಆಗಿರುತ್ತೆ. ಕಂಪ್ಯೂಟರೈಸ್ಡ್ ಸ್ಟೋರೇಜ್ ಅಂದರೆ ಅದು ಡಿಜಿಟಲ್ ಫಾರ್ಮ್ಯಾಟ್ ಆಫ್ ಇನ್ಫಾರ್ಮೇಷನಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಡೇಟಾಬೇಸ್ ಇಸ್ ನಥಿಂಗ್ ಬಟ್ ಬೇಸಿಕಲಿ ಏನು ಮಾಡ್ತಾ ಇದ್ದೀವಿ, ಬೇರೆ ಬೇರೆ ರಿಸೋರ್ಸಸ್ಸಿಂದ ಬಂದಂಥ ಎಲ್ಲ ಇನ್ಫಾರ್ಮೇಷನನ್ನು ನಮಗೆ ಬೇಕಾಗಿರೋ ರೀತಿಯಲ್ಲಿ ವೆಲ್ ಆರ್ಗನೈಸ್ಡ್ ಫಾರ್ಮ್ಯಾಟಲ್ಲಿ ಒಂದು ಯಾವುದಾದ್ರೂ ವೇ ಆಫ್ ರೆಕಗ್ನೈಸೇಷನಲ್ಲಿ ನಮಗೆ ಬೇಗ ಅರ್ಥ ಆಗಲಿಕ್ಕೆ ಮತ್ತು ಬೇಗ ಅದನ್ನು ಆಕ್ಸೆಸ್ ಮಾಡಲಿಕ್ಕೆ, ಸ್ಟೋರ್ ಮಾಡಲಿಕ್ಕೆ ಹೆಲ್ಪ್ ಆಗುವಂಥ ಒಂದು ಆರ್ಗನೈಸ್ಡ್ ವೇಯಲ್ಲಿ ಸ್ಟೋರ್ ಮಾಡ್ತಿರುವಂಥ ಒಂದು ಕಾನ್ಸೆಪ್ಟನ್ನು ನಾವು ಡೇಟಾಬೇಸ್ ಅಂತ ಹೇಳಿ ಕರಿತಾ ಇದ್ದೀವಿ. ಅದನ್ನು ಎರಡು ರೀತಿಯಾಗಿ ಸ್ಟೋರ್ ಮಾಡ್ತಾ ಇದ್ದೀವಿ, ದಟ್ ಈಸ್ ಮ್ಯಾನ್ಯುವಲ್ ಆ್ಯಂಡ್ ಅನದರ್ ಒನ್ ಈಸ್ ಕಂಪ್ಯೂಟರೈಸ್ಡ್ ಸ್ಟೋರೇಜ್ಗೆ ಏನು ಡಿಫ್ರೆನ್ಸು ಅಂದರೆ, ಮ್ಯಾನ್ಯುವಲಿ ಸ್ಟೋರ್ ಮಾಡಿರುವಂತಹ ಎಲ್ಲ ಇನ್ಫಾರ್ಮೇಷನ್ ಪೇಪರ್ ಫಾರ್ಮ್ಯಾಟಲ್ಲಿ ರೆಕಾರ್ಡ್ ಮಾಡಿರ್ತೀವಿ. ಫಿಸಿಕಲ್ ಫಾರ್ಮ್ಯಾಟಲ್ಲಿ ಫೈಲ್ಸ್ಗಳು ಇರುತ್ತೆ, ನಮಗೆ ರೆಕಾರ್ಡ್ಸ್ಗಳು ಫೈಂಡ್ ಆಗುತ್ತೆ ಅಥವಾ ಆಕ್ಸೆಸ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಬೇಸ್ಡ್ ಅಪಾನ್ ದ ಪೇಪರ್ಸ್. ಕಂಪ್ಯೂಟರೈಸ್ಡ್ ಸ್ಟೋರೇಜ್ ಅಂತ ಅಂದರೆ ಇಲ್ಲಿ ಇನ್ಫಾರ್ಮೇಷನ್ ಸೇವ್ ಆಗ್ತಾ ಇದೆ, ಸ್ಟೋರ್ ಆಗ್ತಾ ಇದೆ ಎಲೆಕ್ಟ್ರಿಕಲ್ ಇಸ್ ನಥಿಂಗ್ ಬಟ್ ಡಿಜಿಟಲಿ. ಇನ್ಫಾರ್ಮೇಷನ್ ನಾವು ಸಾಫ್ಟ್ ಕಾಪಿ ರೀತಿಯಲ್ಲಿ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡಿರ್ತೀವಿ. ಎಲೆಕ್ಟ್ರಿಕಲಿ ಅಂದರೆ ವಿತೌಟ್ ಎಲೆಕ್ಟ್ರಿಸಿಟಿ ವಿ ಕೆನಾಟ್ ಎಕ್ಸೆಸ್ ಎಲೆಕ್ಟ್ರಾನಿಕಲಿ ಇನ್ಫಾರ್ಮೇಷನ್ ಏನಾಗ್ತಾ ಇದೆ, ಸ್ಟೋರ್ ಆಗ್ತಾ ಇದೆ. ಡಿಜಿಟಲಿ ಇನ್ಫಾರ್ಮೇಷನ್ ಸ್ಟೋರ್ ಆದಂಥ ಇನ್ಫಾರ್ಮೇಷನ್ನ ನಾವು ಆಕ್ಸೆಸ್ ಮಾಡ್ಬೋದು ಮತ್ತು ರಿಟ್ರೀವ್ ಮಾಡ್ಬೋದು. ಅದು ಕಂಪ್ಯೂಟರೈಸ್ಡ್ ಸ್ಟೋರೇಜ್ ಆಗಿರುತ್ತೆ. ದೀಸ್ ಆರ್ ದ 2 ಟೈಪ್ಸ್ ಆಫ್ ಸ್ಟೋರಿಂಗ್ ದ ಡೇಟಾಬೇಸ್. ಎರಡು ರೀತಿಯಲ್ಲಿ ನಾವು ಸ್ಟೋರ್ ಮಾಡ್ತಾ ಇದ್ದೀವಿ.
ಕಾನ್ಸೆಪ್ಟ್ ಬಂದು ಫೈಲ್ ಸಿಸ್ಟಮ್ ಅಂತ ಹೇಳಿ. ಇನ್ಫಾರ್ಮೇಷನ್ ನಾವು ಸ್ಟೋರ್ ಮಾಡ್ತಿರುವಂಥ ಒಂದು ಕಂಟೈನರ್ನ ಫೈಲ್ ಅಂತ ಹೇಳಿ ಕರಿತಾ ಇದ್ದೀವಿ. ಎ ಫೈಲ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಆಸ್ ಎ ಕಂಟೈನರ್ ಟು ಸ್ಟೋರ್ ಡೇಟಾ ಇನ್ ಎ ಕಂಪ್ಯೂಟರ್. ಫೈಲ್ ಅನ್ನೋದು ಒಂದು ಕಂಟೈನರ್ ಆಗಿರುತ್ತೆ. ನಾವು ಇನ್ಫಾರ್ಮೇಷನ್ನ ಸ್ಟೋರ್ ಮಾಡಲಿಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಏನು ಕರಿತೀವಿ ಅಥವಾ ಕಂಟೈನರ್ ಅಂತ ಏನು ಕರಿತೀವಿ, ಅದು ಒಂದು ಫೈಲ್ ಆಗಿರುತ್ತೆ. ಅಲ್ಲಿ ನಾವು ಯಾವ ರೀತಿಯಾದಂಥ ಫೈಲ್, ಡಿಫ್ರೆಂಟ್ ಫೈಲ್, ಫಾರ್ ಎಕ್ಸಾಂಪಲ್ ಡಾಕ್ಯುಮೆಂಟ್ ಆಗಿರ್ಬೋದು, ಟೆಕ್ಸ್ಟ್ ಆಗಿರ್ಬೋದು, ಇಮೇಜ್ ಆಗಿರ್ಬೋದು, ಯಾವ ರೀತಿಯಾದಂಥ ಇನ್ಫಾರ್ಮೇಷನ್ ಬೇಕಾದರೂ ನಾವು ಸ್ಟೋರ್ ಮಾಡ್ತಾ ಹೋಗ್ಬೋದು. ಫೈಲ್ ಕ್ಯಾನ್ ಬಿ ಸ್ಟೋರ್ಡ್ ಆನ್ ದ ಸ್ಟೋರೇಜ್ ಡಿವೈಸ್ ಆಫ್ ಎ ಕಂಪ್ಯೂಟರ್ ಸಿಸ್ಟಮ್. ಆ ಒಂದು ಫೈಲ್ ಕಂಟೈನರ್ ಎಲ್ಲಿ ಸ್ಟೋರ್ ಆಗ್ತದೆ? ಕಂಪ್ಯೂಟರಲ್ಲಿ ಡಿಜಿಟಲ್ ಫಾರ್ಮ್ಯಾಟಲ್ಲಿ ಫೈಲ್ ಏನಾಗ್ತದೆ, ಸ್ಟೋರ್ ಆಗ್ತದೆ. ಕಂಟೆಂಟ್ಸ್ ಆಫ್ ಫೈಲ್ ಕ್ಯಾನ್ ಬಿ, ನಾನು ಹೇಳಿದಾಗೆ ಆ ಕಂಟೆಂಟ್ ಆಫ್ ಫೈಲ್, ಆ ಒಂದು ಫೈಲಲ್ಲಿ ಇನ್ಫಾರ್ಮೇಷನ್ ಯಾವ ರೀತಿ ಇನ್ಫಾರ್ಮೇಷನ್ ಇರ್ಬೋದು. ಇಟ್ ಮೇ ಬಿ ಅ ಪ್ರೋಗ್ರಾಮಿಂಗ್ ಕೋಡ್ ಆಗಿರ್ಬೋದು, ಅಥವಾ ಟೆಕ್ಸ್ಟ್ ಫೈಲ್ ಆಗಿರ್ಬೋದು, ಇಮೇಜ್ ಫೈಲ್ ಆಗಿರ್ಬೋದು, ಆಡಿಯೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಯಾವ ಫಾರ್ಮ್ಯಾಟಲ್ಲಾದರೂ ಫೈಲನ್ನು ನಾವೇನು ಮಾಡ್ಬೋದು, ಸ್ಟೋರ್ ಮಾಡ್ತಾ ಹೋಗ್ಬೋದು. ಅದನ್ನು ನಾವಿಲ್ಲಿ ಫೈಲ್ ಸಿಸ್ಟಮ್ ಅಂತೇಳಿ ಕರಿತಾ ಇದ್ದೀವಿ. ಫೈಲ್ ಸಿಸ್ಟಮ್ನ ನೀವು ನೋಡ್ತಾ ಇದ್ರೆ ಒಂದು ಪೇಷಂಟ್ ಫೈಲನ್ನು ತೊಗೊಂಡಿದ್ದೀವಿ. ಆ ಪೇಷಂಟ್ ಫೈಲನ್ನು ನಾವು ಡೇಟಾ ಬೇಸಲ್ಲಿ ಟೇಬಲ್ ರೆಪ್ರೆಸೆಂಟೇಷನ್ ಫಾರ್ಮ್ಯಾಟಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಆ ಒಂದು ಪೇಷಂಟ್ ಫೈಲ್ ಅಂತ ಬಂದಾಗ ಏನೆಲ್ಲ ಡೀಟೇಲ್ಸನ್ನು ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ? ಫಾರ್ ಎಕ್ಸಾಂಪಲ್ ಪೇಷಂಟ್ ಐ ಡಿ ಆಗಿರ್ಬೋದು, ಪೇಷಂಟ್ ಐ ಡಿಗೆ ನೇಮ್ ಆಗಿರ್ಬೋದು, ಮತ್ತು ಆ ಪೇಷಂಟಿಗೆ ರಿಲೇಟೆಡ್ ಆಗಿರುವ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಮತ್ತು ಅವರನ್ನು ನೋಡ್ಕೊಳ್ತಾ ಇರುವ ಗಾರ್ಡಿಯನ್ ನೇಮ್ ಆಗಿರ್ಬೋದು, ಇದಕ್ಕೆ ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿದ್ದೀವಿ. ಯಾವ ಫಾರ್ಮ್ಯಾಟಲ್ಲಿ? ಟೇಬಲ್ ಫಾರ್ಮ್ಯಾಟಲ್ಲಿ. ನೀವು ಪೇಷಂಟ್ ಐ ಡಿಯನ್ನು ಒಂದು ಗೊತ್ತಿದ್ರೆ ಸಾಕು, ಅವ್ರದ್ದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ಏನು ಮಾಡ್ಬೋದು, ಈಸಿಯಾಗಿ ಆಕ್ಸೆಸ್ ಮಾಡ್ತಾ ಹೋಗ್ಬೋದು. ಈ ಎಲ್ಲ ಒಂದು ಫಾರ್ಮ್ಯಾಟನ್ನು ನಾವು ಒಂದು ಫೈಲಲ್ಲಿ ಸ್ಟೋರ್ ಮಾಡಿಟ್ಟಾಗ ಅದನ್ನು ನಾವೆಂತ ಕರಿತಾ ಇದ್ದೀವಿ? ಫೈಲ್ ಸಿಸ್ಟಮ್ ಅಂತೇಳಿ ಕರಿತಾ ಇದ್ದೀವಿ. ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈ ಫೈಲ್ ಸಿಸ್ಟಮು ನಮಗೆ ಏನು ಹೆಲ್ಪ್ ಮಾಡ್ತಾ ಇದೆ? ಇನ್ಫಾರ್ಮೇಷನ್ನ ಸ್ಟೋರ್ ಮಾಡಲಿಕ್ಕೆ, ಈಸಿಯಾಗಿ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಮತ್ತು ಆಕ್ಸೆಸ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗ್ತಾ ಇದೆ. ಅದೇ ರೀತಿ ಏನೆಲ್ಲ ಡಿಸ್ಅಡ್ವಾಂಟೇಜಸ್ ಇದೆ ಅಥವಾ ಲಿಮಿಟೇಷನ್ಸ್ ಆಫ್ ಫೈಲ್ ಸಿಸ್ಟಮ್ನ ನಾವು ನೋಡೋದಾದರೆ, ವಿ ಹ್ಯಾವ್ ನಂಬರ್ ಆಫ್ ಡಿಸ್ಅಡ್ವಾಂಟೇಜಸ್. ಫಸ್ಟ್ ಒನ್, ಡಿಫಿಕಲ್ಟಿ ಇನ್ ಆಕ್ಸೆಸ್, ಡಾಟಾ ರಿಡಂಡೆನ್ಸಿ, ಡೇಟಾ ಇನ್ಕನ್ಸಿಸ್ಟೆನ್ಸಿ, ಡಾಟಾ ಐಸೋಲೇಷನ್, ಡಾಟಾ ಡಿಪೆಂಡೆನ್ಸಿ, ಕಂಟ್ರೋಲ್, ಡೇಟಾ ಶೇರಿಂಗ್. ಸೊ ಇವೆಲ್ಲವೂ ಒಂದಿಷ್ಟು ಡಿಸ್ಅಡ್ವಾಂಟೇಜಸ್ ಆಫ್ ಫೈಲ್ ಸಿಸ್ಟಮ್ ಅಂತ ಹೇಳ್ತಿದ್ದಾರೆ. ಸೊ ಹೇಗೆ ಡಿಸ್ಅಡ್ವಾಂಟೇಜಸ್ ಅನ್ನೋದನ್ನ ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಇನ್ನು ಡಿಫಿಕಲ್ಟಿ ಇನ್ ಆಕ್ಸೆಸ್, ಲಿಮಿಟೇಷನ್ ಆಫ್ ಫೈಲ್ ಸಿಸ್ಟಮಿನ ಮೊದಲನೇ ಲಿಮಿಟೇಷನ್ ಏನಾಗಿರುತ್ತೆ? ಡಿಫಿಕಲ್ಟಿ ಇನ್ ಆಕ್ಸೆಸ್ ಆಗಿರುತ್ತೆ. ಏನು ಡಿಫಿಕಲ್ಟಿ ಇನ್ ಆಕ್ಸೆಸ್ ಅಂದರೆ, ಆಕ್ಸೆಸ್ ಅಂದರೆ ಏನು? ಇನ್ಫಾರ್ಮೇಷನ್ನ ನಾವು ಅದರಿಂದ ಅಕ್ವೈರ್ ಮಾಡ್ಕೊಳ್ತಾ ಇರೋವಂಥದ್ದನ್ನು ಆಕ್ಸೆಸ್ ಅಂತ ಕರಿತಾ ಇದ್ದೀವಿ. ಆ ಅಕ್ವೈರ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳ್ತೀವಿ. ಯಾಕೆ ಕಷ್ಟ ಆಗ್ತಾ ಇದೆ? ನಮಗೆ ಬೇಕಾಗಿರುವಂತಹ ಇನ್ಫಾರ್ಮೇಷನು ನಮಗೆ ಬೇಕಾಗಿರುವಂಥ ರೀತಿಯಲ್ಲಿ ಇಲ್ಲದೆ ಇದ್ದಾಗ ಏನು ಮಾಡಬೇಕಾಗತ್ತೆ? ನಾವು ಕೆಲವೊಂದಿಷ್ಟು ಅಪ್ಲಿಕೇಶನ್ ಪ್ರೋಗ್ರಾಮ್ಗಳನ್ನು ಅಥವಾ ಅಡಿಷ್ನಲ್ ಪ್ರೋಗ್ರಾಮಿಂಗ್ ಕೋಡ್ಸ್ಗಳನ್ನು, ಸೋರ್ಸಸ್ ಆಫ್ ಕೋಡನ್ನು ನಾವೇನು ಮಾಡಬೇಕಾಗತ್ತೆ? ಡೆವಲಪ್ ಮಾಡಿ ನಮಗೆ ಬೇಕಾಗಿರೋ ರೀತಿಯಲ್ಲಿ ಅದನ್ನು ಕನ್ವರ್ಟ್ ಮಾಡಿಕೊಂಡು ಆಮೇಲೆ ನಾವು ಇನ್ಫಾರ್ಮೇಷನ್ನ ಆಕ್ಸೆಸ್ ಮಾಡಿಸ್ಬೋದು ಅಥವಾ ಬಳಕೆಗೆ ತಗೊಂಬರ್ಬೋದು. ಇದು ಒಂದು ಡಿಸ್ಅಡ್ವಾಂಟೇಜ್ ಆಫ್ ಫೈಲ್ ಸಿಸ್ಟಮ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನು ಡೇಟಾ ರಿಡಂಡೆನ್ಸಿ ಅಂದರೆ, ನಾವು ಒಂದಿಷ್ಟು ಇನ್ಫಾರ್ಮೇಷನ್ನ ಸ್ಟೋರ್ ಮಾಡಿದ್ದೀವಿ ಅಂತ ಅಂದರೆ ಆ ಸೇಮ್ ಡೇಟಾ ಮತ್ತೆ ಎಲ್ಲಾದರೂ ಬೇರೆ ಕಡೆ ಸೇಮ್ ಇನ್ಫಾರ್ಮೇಷನ್ ಸ್ಟೋರ್ ಆಯಿತು ಅಂದರೆ ಅದನ್ನು ನಾವು ಡೇಟಾ ರಿಡಂಡೆನ್ಸಿ, ಅಥವಾ ಸೇಮ್ ಡೇಟಾ ಆರ್ ಡುಪ್ಲಿಕೇಟೆಡ್ ಇನ್ ಡಿಫ್ರೆಂಟ್ ಪ್ಲೇಸಸ್, ಒಂದೇ ಸೇಮ್ ಇನ್ಫಾರ್ಮೇಷನು ಬೇರೆ ಬೇರೆ ಫೈಲ್ ಸಿಸ್ಟಮಲ್ಲಿ ಸ್ಟೋರ್ ಆಗ್ತಾ ಇದೆ ಅಂದಾಗ ನಮಗೆ ನೆಸೆಸಿಟಿ ಇಲ್ಲ. ಒಂದು ಫೈಲ್ ಇದೆ ಮತ್ತು ಅದೇ ಫೈಲ್ನ ಇನ್ನೊಂದೆರಡನ್ನ ನಾವು ಇಟ್ಕೊಂಡಿದ್ದೀವಿ ಅಂದಾಗ ವಿ ಡೋಂಟ್ ನೀಡ್ ಆಕ್ಸೆಸ್ ಮಾಡಲಿಕ್ಕೆ. ಏನಾಗುತ್ತೆ? ಸುಮ್ಮನೆ ವೇಸ್ಟು, ಟೈಮ್ ವೇಸ್ಟು, ಮೆಮೊರಿ ವೇಸ್ಟ್ ಆಗ್ತಾ ಇದೆ. ಸೊ ದಟ್ ಈಸ್ ಒನ್ ಆಫ್ ದ ಲಿಮಿಟೇಷನ್ ಆಫ್ ಫೈಲ್ ಸಿಸ್ಟಮ್ ಅಂತ ಹೇಳ್ತಾರೆ. ಇನ್ನು ಡೇಟಾ ಐಸೋಲೇಷನ್. ಏನು ಡೇಟಾ ಐಸೋಲೇಷನ್ ಅಂದರೆ, ನಾವೇನು ಇನ್ಫಾರ್ಮೇಷನನ್ನು ಸ್ಟೋರ್ ಮಾಡಿದ್ದೀವಿ ಆ ಇನ್ಫಾರ್ಮೇಷನ್ನು ಟೇಬಲ್ ಫಾರ್ಮ್ಯಾಟಲ್ಲಿ ಇರುತ್ತೆ ಅಲ್ವಾ. ಫಾರ್ ಎಕ್ಸಾಂಪಲ್ ನಾವು ಪೇಷಂಟ್ ಐ ಡಿ ಅಥವಾ ಪೇಷಂಟ್ ಫೈಲನ್ನು ನೋಡಿದ್ವಿ. ಆ ಪೇಷಂಟ್ ಫೈಲಲ್ಲಿ ಏನಿತ್ತು? ಡೇಟ್ ಆಫ್ ಬರ್ತ್ ಇತ್ತು, ಪೇಷಂಟ್ ಐ ಡಿ ಇತ್ತು, ಮತ್ತು ಗಾರ್ಡಿಯನ್ ನೇಮ್ ಇತ್ತು. ಅದಷ್ಟೇ ಇನ್ಫಾರ್ಮೇಷನ್ ಸಾಕ ಒಂದು ಪೇಷಂಟ್ನ ಟ್ರೀಟ್ ಮಾಡಲಿಕ್ಕೆ ಅಂದರೆ? ಇಲ್ಲ. ಆ ಹಿಂದೆ ನಾವು ಏನು ಟ್ರೀಟ್ಮೆಂಟನ್ನು ಕೊಟ್ಟಿದ್ವಿ, ಅವರಿಗೆ ಏನು ಡಿಸೀಸ್ ಬಂದಿತ್ತು, ಅಲ್ಲಿ ಯಾವ ರೀತಿ ಮೆಡಿಕೇಷನನ್ನು ಮಾಡಿದ್ವಿ, ಆ ಎಲ್ಲ ಫೈಲ್ ಏನಾಗ್ತಾ ಇದೆ? ಬೇರೆ ಒಂದು ಫೈಲಲ್ಲಿ ಸ್ಟೋರ್ ಆಗಿದೆ, ಅಂದರೆ ಬೇರೆ ಒಂದು ಟೇಬಲ್ ಫಾರ್ಮ್ಯಾಟಲ್ಲಿ ಸ್ಟೋರ್ ಆಗಿದೆ. ಸೊ ನಮಗೇನಾಗ್ತಾ ಇದೆ? ಒಂದು ಟೇಬಲ್ ಫಾರ್ಮ್ಯಾಟು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತಾ ಇಲ್ಲ. ಸಮ್ ಕೇಸಸ್ ನಾವು ಇನ್ಫಾರ್ಮೇಷನ್ ಸ್ಟೋರ್ ಮಾಡ್ತಾ ಇದ್ದಾಗ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡದೇ ಇದ್ದರೆ ಒಂದು ಟೇಬಲು ಮತ್ತೊಂದು ಟೇಬಲ್ಗೆ ಏನು ಮಾಡ್ತಾ ಇದೆ? ಲಿಂಕನ್ನು ಬಳಸ್ತಾ ಇದೆ. ಸೊ ಆ ರೀತಿ ಲಿಂಕನ್ನು ಬಳಸಿದಾಗ ನಾವು ಒಂದು ಫೈಲನ್ನು ಆಕ್ಸೆಸ್ ಮಾಡಿದ್ರೆ ಅಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ನಮಗೆ ಸಿಗ್ತಾ ಇಲ್ಲ. ನಾವು ಸಪ್ರೇಟಾಗಿ ಏನು ಮಾಡಬೇಕು? ಅದನ್ನು ರಿಟ್ರೀವ್ ಮಾಡಬೇಕಾಗತ್ತೆ ಬೇಕಾದಾಗ ಇನ್ಫಾರ್ಮೇಷನ್ನ. ದಟ್ ಈಸ್ ಒನ್ ಆಫ್ ದ ಡಿಸ್ಅಡ್ವಾಂಟೇಜ್ ಆಫ್ ಡೇಟಾ ಐಸೋಲೇಷನ್ ಅಂತೇಳಿ ಹೇಳ್ತಾ ಇದ್ದಾರೆ. ಡಿಪೆಂಡೆನ್ಸ್. ಏನು ಡೇಟಾ ಡಿಪೆಂಡೆನ್ಸ್ ಅಂತ ಅಂದರೆ, ಈಗ ಒಂದು ಫೈಲಲ್ಲಿ ಒಂದು ಇನ್ಫಾರ್ಮೇಷನ್ ಏನೋ ಸ್ಟೋರ್ ಮಾಡಿದ್ದೀವಿ.
ಅಂತ ಹೇಳಿದ್ರೆ ಒಂದು ಫಾರ್ಮ್ಯಾಟ್, ಫಾರ್ ಎಕ್ಸಾಂಪಲ್ PDF ಫಾರ್ಮ್ಯಾಟಲ್ಲಿ ಇನ್ಫಾರ್ಮೇಷನ್ ಸ್ಟೋರ್ ಮಾಡಿದ್ದೀವಿ. ಆ PDF ಫಾರ್ಮ್ಯಾಟಿಂದ ಮತ್ತೊಂದು ಫಾರ್ಮ್ಯಾಟಿಗೆ ನಾವೇನಾದರೂ ಇನ್ಫಾರ್ಮೇಷನ್ನ ಚೇಂಜ್ ಮಾಡ್ತಿದ್ವಿ ಅಂದರೆ ಕಂಟೆಂಟ್ ಆಲ್ಸೋ ಏನಾಗ್ತದೆ, ರೆಪ್ರೆಸೆಂಟೇಷನ್ ಆಫ್ ಕಂಟೆಂಟ್ ಕೂಡ ಏನಾಗ್ತದೆ, ಡಿಫ್ರೆಂಟ್ ಆಗ್ತದೆ, ಮಾಡಿಫೈ ಆಗ್ತಾ ಇದೆ. ಸೊ ಅದನ್ನು ಮಾಡೋದ್ರಿಂದ ಟೈಮ್ ಕೂಡ ಕನ್ಸ್ಯೂಮ್ ಆಗ್ತಾ ಇದೆ ಮತ್ತು ಕಾಂಪ್ಲಿಕೇಟೆಡ್ ಆಗ್ತಾ ಇದೆ. ಸೊ ಒಂದು ಡೇಟಾ ಮತ್ತೊಂದು ಡೇಟಾ ಮೇಲೆ ಏನಾಗ್ತದೆ, ಡಿಪೆಂಡ್ ಆಗ್ತಾ ಇದೆ. ಒಂದು ಫಾರ್ಮ್ಯಾಟ್ ಆಫ್ ಡೇಟಾವನ್ನು ನಾವೇನಾದರೂ ಮಾಡಿಫಿಕೇಶನ್ ಮಾಡಿದ್ವಿ ಅಂದರೆ ಅದ್ರ ಮೇಲೆ ಡಿಪೆಂಡ್ ಆಗಿರೋ ಬೇರೆ ಡೇಟಾ ಕೂಡ ಏನಾಗ್ತದೆ, ಮಾಡಿಫೈ ಆಗ್ತಾ ಇದೆ. ಸೊ ದಟ್ ಈಸ್ ಕಾಲ್ಡ್ ಡೇಟಾ ಡಿಪೆಂಡೆನ್ಸ್. ಅನದರ್ ಒನ್ ಈಸ್ ಕಂಟ್ರೋಲ್ ಡೇಟಾ ಶೇರಿಂಗ್. ಇನ್ಫಾರ್ಮೇಷನ್ ನಾವೇನಾದರೂ ಶೇರ್ ಮಾಡ್ತಾ ಇದ್ದೀವಿ ಅಂತ ಅಂದಾಗ ನೀವು ವ್ಯೂ ಲೆವೆಲ್, ಎಕ್ಸ್ಟರ್ನಲ್ ಲೆವೆಲ್, ಇಂಟರ್ನಲ್ ಲೆವೆಲ್ ಅಂತೇಳಿ ಡೇಟಾಬೇಸ್ ಯೂಸರ್ ಸಿಸ್ಟಮನ್ನು ನೀವು ಗಮನಿಸಿದರೆ ಅಲ್ಲಿ ಏನಾಗ್ತಾ ಇದೆ, ಇನ್ಫಾರ್ಮೇಷನ್ನ ನಾವು ಒಂದು ಕಡೆಯಿಂದ ಮತ್ತೊಂದು ಕಡೆ ಶೇರ್ ಮಾಡಿದಾಗ ಆಕ್ಸೆಸ್ ಲೆವೆಲ್ ಅಂದರೆ ಇನ್ಫಾರ್ಮೇಷನನ್ನು ಮಾಡಿಫೈ ಮಾಡುವಂಥ ಲೆವೆಲ್ ಆಗಿರ್ಬೋದು ಅಥವಾ ರಿಸ್ಟ್ರಿಕ್ಟ್ ಮಾಡುವಂಥ ಲೆವೆಲ್ ಆಗಿರ್ಬೋದು. ಬ್ಯಾಕ್ಗ್ರೌಂಡಲ್ಲಿ ಇನ್ಫಾರ್ಮೇಷನ್ ಹೇಗೆ ರನ್ ಆಗ್ತಾ ಇರುತ್ತೆ ಮತ್ತು ಫ್ರಂಟ್ ಎಂಡ್ ಬ್ಯಾಕ್ ಎಂಡ್ ಅಂತ ಏನಿರುತ್ತೆ ಆ ಇನ್ಫಾರ್ಮೇಷನನ್ನು ವ್ಯೂ ಮಾಡಲಿಕ್ಕೆ ಬೇಸ್ಡ್ ಅಪ್ ಆನ್ ದ ಆಕ್ಸೆಸ್ ಯೂಸರ್ಸ್ ಮೇಲೆ ಏನಾಗ್ತಾ ಇರುತ್ತೆ, ಡಿಪೆಂಡ್ ಆಗಿರುತ್ತೆ. ನಾವು ಇನ್ಫಾರ್ಮೇಷನ್ ಏನು ಶೇರ್ ಮಾಡಿರ್ತೀವಿ ಆ ಒಂದು ಇನ್ಫಾರ್ಮೇಷನ್ನು ಮಾಡಿಫೈ ಆಯಿತು ಅಂತ ಅಂದರೆ ವ್ಯೂ ಲೆವೆಲಲ್ಲಿ ತೋರಿಸುವಂಥ ಚೇಂಜಸ್ಸು ಬೇರೆ ರೀತಿ ಇರುತ್ತೆ. ಆ ಥರ ಚೇಂಜಸ್ ಆಗಬೇಕು ಅಂದರೆ ನಾವು ಇಂಟರ್ನಲ್ಲಿ ಏನು ಮಾಡಿರ್ತೀವಿ ಅದನ್ನು ಮಾಡಿಫೈ ಮಾಡಿರ್ತೀವಿ. ಸೊ ಇದೆಲ್ಲದೂ ಕೂಡ ಕಾಂಪ್ಲಿಕೇಟೆಡ್ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ದಟ್ ಈಸ್ ಕಾಲ್ಡ್ ಕಂಟ್ರೋಲ್ ಡೇಟಾ ಶೇರಿಂಗ್ ಅಂತೇಳಿ ಹೇಳ್ತಾ ಇದ್ದಾರೆ. ಲಿಮಿಟೇಷನ್ಸ್ ಆಫ್ ಫೈಲ್ ಸಿಸ್ಟಮ್ ಅನ್ನು ನೋಡಿದ್ವಿ. ನೆಕ್ಸ್ಟ್ ಸಮ್ ಬೆನಿಫಿಟ್ಸ್ ಅನ್ನು ನೋಡೋದಾದ್ರೆ ಅಂದರೆ ಅಡ್ವಾಂಟೇಜಸ್ ಆಫ್ ಫೈಲ್ ಸಿಸ್ಟಮ್ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ ಆರ್ಗನೈಸಿಂಗ್ ಅಂಡ್ ಮ್ಯಾನೇಜಿಂಗ್ ಡೇಟಾ ಇನ್ ಎ ಸ್ಟ್ರಕ್ಚರ್ಡ್ ವೇ, ಮೇಕಿಂಗ್ ಇಟ್ ಈಸಿಯರ್ ಟು ಸ್ಟೋರ್, ರಿಟ್ರೀವ್ ಅಂಡ್ ಪ್ರೊಟೆಕ್ಟ್. ನಾವು ಒಂದೇ ಕಡೆ ಇನ್ಫಾರ್ಮೇಷನ್ನ ಒಂದು ವೆಲ್ ಆರ್ಗನೈಸ್ಡ್ ಫಾರ್ಮ್ಯಾಟನ್ನು ಬಳಸಿ ಇನ್ಫಾರ್ಮೇಷನ್ ಸ್ಟೋರ್ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಮ್ಯಾನೇಜ್ ಮಾಡಲಿಕ್ಕಾಗಿರ್ಬೋದು, ವ್ಯೂ ಮಾಡಲಿಕ್ಕಾಗಿರ್ಬೋದು, ಸ್ಟೋರ್ ಮಾಡಲಿಕ್ಕಾಗಿರ್ಬೋದು ಮತ್ತು ಅದನ್ನು ರಿಟ್ರೀವ್ ಮಾಡಿ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಒಂದು ಒಳ್ಳೆ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಫೈಲ್ ಸಿಸ್ಟಮ್ ಆಫ್ ಡೇಟಾಬೇಸು. ಸೊ ಏನೆಲ್ಲ ಅಡ್ವಾಂಟೇಜಸ್ ಇದೆ, ಫಸ್ಟ್ ಒಂದು ಬಂದು ಆರ್ಗನೈಸೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್. ನಾವು ಇನ್ಫಾರ್ಮೇಷನನ್ನು ಒಂದು ವೆಲ್ ಆರ್ಗನೈಸ್ಡ್ ವೇಯಲ್ಲಿ ಸ್ಟೋರ್ ಮಾಡ್ಬೋದು ಮತ್ತು ಅದನ್ನು ಮ್ಯಾನೇಜ್ ಮಾಡ್ಬೋದು. ಮತ್ತು ಸ್ಟೋರ್ ಮಾಡಿ ಮ್ಯಾನೇಜ್ ಮಾಡಿರುವಂತಹ ಡೇಟಾಗೆ ನಾವು ಪ್ರೊಟೆಕ್ಷನ್ ಅಂದರೆ ಸೆಕ್ಯೂರಿಟಿಯನ್ನು ಪ್ರೊವೈಡ್ ಮಾಡ್ಬೋದು, ಎಲ್ಲೂ ಕೂಡ ಡೇಟಾ ಲಾಸ್ ಆಗದೆ. ನೆಕ್ಸ್ಟ್ ಎಫಿಷಿಯೆಂಟಾಗಿ ನಾವು ಅದರಿಂದ ಯುಟಿಲೈಸೇಷನನ್ನು ತೊಗೋಬೋದು. ಕಂಪ್ಯಾಟಬಿಲಿಟಿ ಅಂತಂದರೆ ಅದರಲ್ಲಿ ಬೇಕಾದಂಥ ಇನ್ಫಾರ್ಮೇಷನ್ನ ನಾವೇನು ಮಾಡ್ಬೋದು, ಹೇಗೆ ಬೇಕಾದರೂ ಕಂಪ್ಯಾಟಬಲ್ ಆಗಿ ಯೂಸ್ ಮಾಡ್ಬೋದು, ಈಸಿಯಾಗಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಸಿಂಪ್ಲಿಸಿಟಿ ಆ್ಯಂಡ್ ಈಸಿ ಟು ಯೂಸ್. ಇನ್ಫಾರ್ಮೇಷನ್ ಸ್ಟೋರ್ ಮಾಡಿದಾಗ ನಾವೇ ನಮಗೆ ಬೇಕಾದ ರೀತಿಯಲ್ಲಿ ವೆಲ್ ಆರ್ಗನೈಸ್ಡ್ ವೇಯಲ್ಲಿ ಸ್ಟೋರ್ ಮಾಡಿದಾಗ ನಮಗೆ ಇನ್ಫಾರ್ಮೇಷನ್ ಯಾವುದು ಎಲ್ಲಿದೆ, ಹೇಗಿದೆ, ಅದನ್ನು ಯಾವ ರೀತಿ ಮಾಡಿಫೈ ಮಾಡ್ಬೋದು ಅನ್ನೋ ಮಾಹಿತಿ ನಮಗೆ ಗೊತ್ತಿದ್ದಾಗ ನಾವು ಅದನ್ನು ಯೂಸ್ ಮಾಡಲಿಕ್ಕೆ ಏನಾಗುತ್ತೆ, ಯೂಸ್ಫುಲ್ ಆಗುತ್ತೆ ಮತ್ತು ಈಸಿ ಆಗ್ತಾ ಇದೆ, ಸಿಂಪಲ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇದೆಲ್ಲದೂ ಕೂಡ ಬೆನಿಫಿಟ್ಸ್ ಆಫ್ ಫೈಲ್ ಸಿಸ್ಟಮ್ ಆಗಿರುತ್ತೆ. ಸೆಷನ್ 1 ಚಾಪ್ಟರ್ 8 ಡೇಟಾಬೇಸ್ ಕಾನ್ಸೆಪ್ಟ್ಸ್ ಬಗ್ಗೆ ಆಗಿತ್ತು. ಇನ್ನು ನೆಕ್ಸ್ಟ್ ಬರುವಂತಹ ಅಪ್ಡೇಟೆಡ್ ವಿಡಿಯೋದಲ್ಲಿ ಸೆಷನ್ 2 ಚಾಪ್ಟರ್ 8 ಡೇಟಾಬೇಸ್ ಬಗ್ಗೆ ಕಂಟಿನ್ಯೂಷನ್ ಚಾಪ್ಟರ್ನ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಅಲ್ಲಿವರೆಗೂ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಂತರ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ರಾ. ಸೊ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್ ಫಾರ್ ಯುವರ್ ಪ್ರೀಷಿಯಸ್ ಟೈಮ್.